ಇವಾಗ ಈ ರೆಕ್ಟಾಂಗಲ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಇಲ್ಲಿ ರೆಕ್ಟಾಂಗಲ್ ತಗೊಂಡ್ರೆ ಈ ರೆಕ್ಟಾಂಗಲಲ್ಲಿ ಲೆಂತ್ 1 ಯೂನಿಟ್, ಬ್ರೆಡ್ತ್ 2 ಯೂನಿಟ್ ಅಂತ ಕೊಟ್ಟವ್ರೆ. ಇದ್ರದ್ದು ಏರಿಯಾ ಕಂಡುಹಿಡಿಯಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 1 ಯೂನಿಟ್ ಆಗಿರ್ತದೆ. ಈ ಸೈಡ್ ಲೆಂತ್ 2 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 2 ಯೂನಿಟ್ ಆಗಿರ್ತದೆ ರೆಕ್ಟಾಂಗಲಲ್ಲಿ. ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಬಂದಾಗ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಮಾಡಬೇಕು. ಇಲ್ಲಿದ್ದು ಲೆಂತು ಅದು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 2 ಯೂನಿಟ್ಟು. 1 ಟೈಮ್ಸ್ ಆಫ್ 2 ಅಂದರೆ 1 2 2 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ರೆಕ್ಟಾಂಗಲಲ್ಲಿ ಲೆಂತ್ 1 ಯೂನಿಟ್ಟು, ಬ್ರೆಡ್ತು 3 ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲೂ ಏರಿಯಾ ಕಂಡುಹಿಡಿಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆದರೆ ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 3 ಯೂನಿಟ್ ಆದರೆ ಈ ಸೈಡ್ ಲೆಂತ್ 3 ಯೂನಿಟ್ಟು. ಏರಿಯಾ ಆಫ್ ರೆಕ್ಟಾಂಗಲ್ಗೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಇಲ್ಲಿದ್ದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 3 ಯೂನಿಟ್ಟು. 1 ಟೈಮ್ಸ್ ಆಫ್ 3 ಅಂದರೆ 1 3 3 3 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 5 ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಇದು 1 ಯೂನಿಟ್ ಆಗಿರ್ತದೆ. ಇದು 5 ಯೂನಿಟ್ ಆದರೆ ಈ ಸೈಡ್ ಲೆಂತ್ 5 ಯೂನಿಟ್ ಆಗಿರ್ತದೆ. ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಇಲ್ಲೆಷ್ಟು ಇದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು 5 ಯೂನಿಟ್ಟು. 1 ಟೈಮ್ಸ್ ಆಫ್ 5 1 5 5 5 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕಿಲ್ಲಿ. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ನ 1 ಯೂನಿಟ್ ಅಂತ ಕೊಟ್ಟವ್ರೆ, ಈ ಸೈಡ್ ಲೆಂತು 7 ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲಿ ಯಾವ ಥರ ಅಂದರೆ ಏನು ಕಂಡುಹಿಡಿಬೇಕು, ಇದರಲ್ಲೂ ಅದೇ ಥರ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಬಂದಾಗ ಯಾವ ಥರ, ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 7 ಯೂನಿಟ್ ಆಗಿದ್ರೆ ಈ ಸೈಡು 7 ಯೂನಿಟ್ಟು, ಆಪೋಸಿಟ್ ಸೈಡ್ಗಳದು. ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂದರೆ ಇದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 7 ಯೂನಿಟ್ಟು. 1 ಟೈಮ್ಸ್ ಆಫ್ 7 ಅಂದರೆ 1 7 7 7 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತು 10 ಯೂನಿಟ್ ಅಂತ ಕೊಟ್ಟವ್ರೆ. ಇದರಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಈ ಸೈಡು 1 ಯೂನಿಟ್ಟು ಆಗಿರ್ತದೆ. ಅದೇ ಥರ ಈ ಸೈಡ್ ಲೆಂತ್ 10 ಯೂನಿಟ್ ಆಗಿದ್ರೆ ಇದು 10 ಯೂನಿಟ್ ಆಗಿರ್ತದೆ. ಏರಿಯಾ ಆಫ್ ರೆಕ್ಟಾಂಗಲ್ಗೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಇಲ್ಲಿ 1 ಟೈಮ್ಸ್ ಆಫ್ 10 ಇದು ಲೆಂತ್ 1 ಯೂನಿಟ್ಟು, ಬ್ರೆಡ್ತ್ 10 ಯೂನಿಟ್ಟು, 1 10 10 ಅಲ್ಲಿಗೆ 10 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಇನ್ನೊಂದು ಪ್ರಾಬ್ಲಮ್ಮು, ಇದನ್ನು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಥರ. ಈ ಸೈಡ್ ಲೆಂತ್ 1 ಯೂನಿಟ್ಟು, ಇದು 11 ಯೂನಿಟ್ಟು, ಹಂಗಾಗಿ ಇದು 1 ಯೂನಿಟ್ ಇದು 11 ಯೂನಿಟ್ ಆಗಿರ್ತದೆ. ಏರಿಯಾ ಎಷ್ಟು ಅಂತ ಕಂಡುಹಿಡಿದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಾಯ್.